ಹಾಯ್ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೋಹಿತನ್, ಆರ್ಥೋಪೆಟಿಷಿಯನ್ ಅಂದರೆ ಮೂಳೆ ಡಾಕ್ಟ್ರು. ಆರ್ಥೋಪೆಟಿಕ್ ಕನ್ಸಲ್ಟೆಂಟಾಗಿ ನಾನು ಮೈತ್ರಿ ಸ್ಮಾರ್ಟ್ ಹಾಸ್ಪಿಟಲ್ ವಿಜಯನಗರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇವತ್ತು ಮಾತಾಡುವಂಥ ಟಾಪಿಕ್ ಬಂದು ಪ್ರೊಲ್ಯಾಪ್ಸ್ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂದರೆ ಡಿಸ್ಕ್ ಪ್ರಾಬ್ಲಮ್. ನಾವು ಕನ್ನಡದಲ್ಲಿ ಮಾತಾಡುವಂಥ ವರ್ಡ್ ಇದು. ಸೊ ಈ PAVDಯಲ್ಲಿ ಏನೇನು ತೊಂದರೆಗಳು ಕಾಣಿಸುತ್ತೆ ಅಂತ, ಇದು ಬೆಂಗಳೂರಲ್ಲಿ ಮೋಸ್ಟ್ ಕಾಮನ್ನಾಗಿ ಕಾಣಿಸುವಂಥದ್ದು. ಸೊ ತೊಂದರೆಗಳು ಏನಂದರೆ ಬೆನ್ನು ನೋವು, ಕತ್ತು ನೋವು, ಆಮೇಲೆ ಕೈ ಜುಮ್ ಹಿಡಿಯೋದು, ಆಮೇಲೆ ವೀಕ್ನೆಸ್ ಬರೋದು ಅಂದರೆ ತಾಕತ್ತು ಕಮ್ಮಿ ಇರುತ್ತೆ, ಆಮೇಲೆ ಸ್ಪರ್ಶ ಅಂದರೆ ಲಾಸ್ ಆಫ್ ಸೆನ್ಸೇಷನ್ ಕಾಣಿಸುವಂಥದ್ದು, ಆಮೇಲೆ ಡೈಲಿ ರೂಟೀನ್ ಆ್ಯಕ್ಟಿವಿಟೀಸ್ ಅಂದರೆ ಅವ್ರ ದಿನನಿತ್ಯ ಮಾಡೋವಂಥ ಕೆಲಸಗಳು ಕಮ್ಮಿ ಆಗುತ್ತೆ. ಸೊ ಈ PAVD ಹೇಗೆ ಬರುತ್ತೆ ಅಂದರೆ ಡಿಸ್ಕ್ ಪ್ರಾಬ್ಲಮ್ ಹೇಗೆ ಬರುತ್ತೆ? ಒಂದು ಏಜ್ ರಿಲೇಟೆಡ್, ವಯಸ್ಸಾಗ್ತಾ ಆಗ್ತಾ ಬೆನ್ನು ಸೌದಿ ಡಿಸ್ಕ್ ಈಚೆ ಬಂದು ಆ ನರ್ವ್ ಆ ಸ್ಪೈನಲ್ ಕಾರ್ಡ್ಗೆ ಒತ್ತೋ ಅನ್ನೋ ಪ್ರಾಬ್ಲಮ್ಗೆ ನಮ್ಗೆ ಈ ಥರ ಸಮಸ್ಯೆಗಳು ಕಾಣಿಸುತ್ತೆ. ಇನ್ನೊಂದು ಬಂದು ಆ್ಯಕ್ಟಿವಿಟೀಸು. ಸೊ ಅವ್ರ ಲೈಫ್ ಸ್ಟೈಲ್, ಒಂದು ಡೈಲಿ ಎಕ್ಸಸೈಸ್ ಕಮ್ಮಿ ಮಾಡೋದು, ಆಮೇಲೆ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಇದೆಲ್ಲ ಒಂದು ಸಮಸ್ಯೆಗಳು. ಇನ್ನೊಂದು ಕೆಲವು ಕೆಲಸಗಳು, ಇವಾಗ ಕೂಲಿ ವರ್ಕರ್ಸ್ ಇರ್ತಾರೆ, ಭಾರ ಎತ್ತೋರು, ಆಮೇಲೆ ಕೆಲವು ಜಿಮ್ಗೆ ಹೋಗಿ ವೆಯ್ಟ್ ಎತ್ತೋರು, ಇಂಥವ್ರಿಗೆ ಸಮಸ್ಯೆ ಜಾಸ್ತಿ ಕಾಣಿಸುತ್ತೆ. ಅದು ಬಿಟ್ಟರೆ ಇನ್ನು ಜೆನೆಟಿಕ್ ಪ್ರಾಬ್ಲಮ್ಸು, ಯಾರಿಗಾದರೂ ಫ್ಯಾಮಿಲಿ ಇದ್ದರೆ ಬರೋವಂಥ ಸಮಸ್ಯೆ ಇರುತ್ತೆ. ಸೊ ಈ ಥರ PAVD ಸಮಸ್ಯೆ ಇರೋರು ನಮ್ಮ ಹಾಸ್ಪಿಟ್ಲಿಗೆ ಏನಾದ್ರು ಬಂದರೆ ನಾವು ಫಸ್ಟು ಅವ್ರನ್ನೆಲ್ಲ ಪರೀಕ್ಷೆ ಎಲ್ಲ ಮಾಡಿ ನಾವು ಫಸ್ಟು ಎಕ್ಸ್ರೇ ಕಳಿಸ್ತೀವಿ. ಬೋನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಈ ಥರ ನೋಡೋದಕ್ಕೆ ಫಸ್ಟ್ ನಾವು ನೋಡ್ತೀವಿ. ಇನ್ನು ಕೆಲವು ಪೇಷಂಟ್ಸ್ಗೆ ಜಾಸ್ತಿ ಪ್ರಾಬ್ಲಮ್, ತುಂಬ ಬೆನ್ನು ನೋವು, ಆಮೇಲೆ ಕಾಲು ಜುಮ್ ಹಿಡಿಯೋದು, ಸ್ವಲ್ಪ ಬಲ ಕಮ್ಮಿ ಇರುತ್ತೆ, ಅವ್ರಿಗೆ ಸೆನ್ಸೇಷನ್ ಕಮ್ಮಿ ಇರುತ್ತೆ, ಕೆಲವ್ರಿಗೆ ಮೂತ್ರಪಿಂಡ ಹತ್ರ, ಆಮೇಲೆ ಮೋಷನ್ ಹೋಗೋದು, ಅಲ್ಲೆಲ್ಲ ವೀಕ್ನೆಸ್ ಬಂದಾಗ ನಾವು ಅವ್ರಿಗೆ MRI ಸಜೆಸ್ಟ್ ಮಾಡ್ತೀವಿ. ನಾವು ಸಜೆಸ್ಟ್ ಮಾಡಿರೋ ಇನ್ವೆಸ್ಟಿಗೇಷನ್ ಮೇಲೆ, ಆ ಬರೋ ರಿಪೋರ್ಟ್ ಮೇಲೆ ನಾವು ಅದರಲ್ಲಿ ಹೇಗೆ ಬರುತ್ತೆ ರಿಪೋರ್ಟ್ ನೋಡ್ಕೊಂಡು ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಕೆಲವುದು MRI ಬಂದಾಗ ಮೈಲ್ಡ್ ಸಿಮ್ಟಮ್ಸ್ ಎಲ್ಲ ಬಂದಾಗ ನಾವು ಸ್ಟಾರ್ಟಿಂಗ್ ಸರ್ಜರಿ ಹೇಳೋದಿಲ್ಲ ಅವ್ರಿಗೆ. ನಾವು ಫಸ್ಟ್ ಅವ್ರಿಗೆ ಎಕ್ಸಸೈಸ್ ಹೇಳ್ತೀವಿ. ಯಾವ ಎಕ್ಸಸೈಸ್ ಅಂದರೆ ಫಿಸಿಯೋಥೆರಪಿಲಿ ಬರೋವಂಥ ಇದು ಬ್ಯಾಕ್ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ. ಇನ್ನೊಂದು ಎರಡನೇದು ಮಾಡ್ರೇಟ್ ಕಂಡೀಷನ್ ಕೆಲವುದೆಲ್ಲ ಬಂದಾಗ ನಾವು ವೆಯ್ಟ್ ಆ್ಯಂಡ್ ವಾಚ್ ಮಾಡಿ, ಕೆಲವು ಎಕ್ಸಸೈಸ್ ಎಲ್ಲ ಮಾಡಿ, ಕೆಲವು ಲೈಫ್ ಸ್ಟೈಲ್ಸ್ನ ಕೆಲವು ಚೇಂಜ್ ಮಾಡ್ಕೊಳ್ಳುವಂಥದ್ದು. ಇವಾಗ ಭಾರ ಎತ್ತಬೇಕಂದ್ರೆ ಅವರು ಕೆಲವು ಕುತ್ಕೊಂಡು ಆ ಲೆವೆಲ್ಗೆ ಭಾರ ಎತ್ತಬೇಕು, ಈ ಥರ ಹೇಳ್ಕೊಡ್ಬೇಕು ನಾವು ಅವ್ರಿಗೆ. ಆಮೇಲೆ ಇವಾಗ ಏನಾದ್ರು ಒಂದು 2 ಅವರ್, ಎಸ್ಪೆಷಲಿ ಸಾಫ್ಟ್ವೇರ್ ಅವರು ಒಂದು 2 ಅವರ್ ಕೆಲಸ ಮಾಡ್ತಾರೆ ಅಂದರೆ ಅವರು 2 ಅವರ್ ಬ್ರೇಕ್ ತೊಗೋಬೇಕಾಗುತ್ತೆ. ಸೊ ಈ ಥರ ಎಲ್ಲ ಮೇಂಟೈನ್ ಮಾಡ್ಕೊಂಡೆಲ್ಲ ಹೋದರೆ ಕೆಲವು ಟೈಮಲ್ಲಿ ಕನ್ಸರ್ವೇಟಿವೇ ವರ್ಕೌಟ್ ಆಗುತ್ತೆ. ಕೆಲವು ಡಿಸ್ಕ್ ಪ್ರಾಬ್ಲಮ್ಸ್ಗಳು, ಮೈಲ್ಡ್ ಕಂಡೀಷನ್ಗಳು, ಅವ್ರಿಗೆ ಮೆಡಿಸನ್ಸಲ್ಲೂ ಕೆಲವು ಸಮಸ್ಯೆಗಳನ್ನ ಮೆಡಿಸನ್ಸಲ್ಲೂ ಸಾಲ್ವ್ ಮಾಡ್ಬೋದು. ಅದಕ್ಕೆ ಅಂತಲೇ ಮೆಡಿಕೇಷನ್ಗಳು ಎಲ್ಲ ಇದೆ. ಇನ್ನು ಕೆಲವು MRI ಎಲ್ಲ ಬಂದಾಗ ಸಿವಿಯರ್ ಪ್ರಾಬ್ಲಮ್ಸ್ ಎಲ್ಲ ತೋರಿಸಿದಾಗ ಅವ್ರಿಗೆ ಸರ್ಜರಿ ಕೂಡ ಒಂದು ಪರಿಹಾರ ಸಿಗುತ್ತೆ. ನಿಮಗೂ ಈ ಥರ ಬೆನ್ನೋವು ಸಮಸ್ಯೆ, ಕತ್ತು ನೋವು ಸಮಸ್ಯೆ, ಕೈ ಜುಮ್ ಹಿಡಿಯೋದು, ಆಮೇಲೆ ಲಾಸ್ ಆಫ್ ಸೆನ್ಸೇಷನು ಈ ಥರ ಇತ್ತು ಅಂದರೆ ಮೈತ್ರಿ ಸ್ಮಾರ್ಟ್ ಹಾಸ್ಪಿಟ್ಲು ವಿಜಯನಗರ ಹತ್ರ ಬಂದು ನನ್ನ ಕನ್ಸಲ್ಟ್ ಮಾಡಿ. As I am a human being, I wish you, all of you, a pain-free life.